ಒಂದು ಊರಲ್ಲಿ ಒಬ್ಬ ಅತ್ಯಂತ ಶ್ರೀಮಂತನಿದ್ದ. ಅಗರ್ಭ ಶ್ರೀಮಂತ, ಕೋಟಿ ಲೆಕ್ಕವಲ್ಲ, ಎಷ್ಟೋ ಕೋಟಿ ಹಣ, ಆಸ್ತಿ, ಕಟ್ಟಡಗಳು ಬೇಕಾದಷ್ಟು ಸಂಪಾದನೆ ಮಾಡಿದ್ದಾನೆ. ಆದರೆ ಯಾರಿಗೂ ಸಹಾಯಕ್ಕಾಗಿಯೂ ಕೊಡುವನಲ್ಲ. ಮನೆಯಲ್ಲಿ ತಿಂದುಂಡು ಮಾಡುವುದಕ್ಕೂ ಜಿಪುಣತನ. ಸಂಬಂಧಿಕರು, ಪ್ರೀತಿಯ ಜನರನ್ನು ಕರೆದು ಉಣಬಡಿಸುವ ಮನಸ್ಸು ಇದ್ದವನಲ್ಲ. ಹಣ ಕೂಡಿಸಬೇಕು. ಯಾವ ಯಾವ ಮಾರ್ಗದಿಂದ ಹಣವನ್ನು ಸಂಗ್ರಹಿಸುವುದಕ್ಕೆ ಸಾಧ್ಯವೋ ಸಂಗ್ರಹಿಸಿದ್ದು. ಒಂದು ದಿನ ಚಳಿ ನಡುಕ ಒಳ್ಳೆಯ ಕಂಬಳಿಯನ್ನು ಹೊದೆದು ಸುಖವಾಗಿ ನಿದ್ರೆ ಮಾಡೋಣ ಅಂಥೇಳಿ ಮಲಗಿದ. ಆ ಸಮಯದಲ್ಲಿ ಹೊದಿಕೆಯನ್ನು ಯಾರೋ ಎತ್ತಿದ ಹಾಗೆ ಆಯಿತು. ಎದ್ದು ಕುಳಿತ, ನೋಡಿದ. ಮುಂದೆ ಯಮಧರ್ಮನೇ ಬಂದು ನಿಂತಿದ್ದ. ಏನೋ ಹೇಳು, ನಿನಗೀಗ 80 ವರ್ಷ, ನಿನ್ನ ಸಮಯ ಮುಗಿಯಿತು, ಹೋಗೋಣ ಯಮಲೋಕಕ್ಕೆ. ನನ್ನ ಸಮಯ ಮುಗಿಯಿತೆ? ಹೌದು, ಸಾಕ್ಷಾತ್ ಯಮಧರ್ಮನೇ ಬಂದು ನಿಂತಿದ್ದಾನೆ. ಹೇಳಿದ, ಬೇಡ ಯಮರಾಜ, ನೋಡು ಎಷ್ಟು ಸಂಪಾದನೆ ಮಾಡಿದ್ದೇನೆ, ಎಷ್ಟು ಆಸ್ತಿ, ಎಷ್ಟು ಹಣ, ಎಷ್ಟು ಬಂಗಾರ. ತೊನಗೋ, ನಿನಗೂ ಕೂಡ 1-2 ಲಕ್ಷವನ್ನು ಕೊಡ್ತೇನೆ, 1-2 ಬಂಗಾರದ ನಾಣ್ಯವನ್ನು ಕೊಡ್ತೇನೆ, ತೆಗೆದುಕೊಂಡು ಹೋಗು. ಛೇ, ನನಗೇ ಲಂಚವನ್ನು ಕೊಡ್ತೀಯೇನೋ? ಸಾಧ್ಯ ಇಲ್ಲ. ಈಗ ನಿನ್ನ ಸಮಯ ಆಗಿದೆ, ಹೊರಡು ನೀನು. ಸಾಕು ಇಲ್ಲಿವರೆಗೆ ಜೀವನ ಮಾಡಿದ್ದು. ಯಮಧರ್ಮರಾಜ, ನೋಡು ನನ್ನ ಪರಿಸ್ಥಿತಿ ನೋಡ್ಕೊ. ಎಂತೆಂಥ ಆಸ್ತಿಗಳು, ಎಂತಹ ಮನೆ, ಎಂತಹ ಕಟ್ಟಡ, ಅದು ನೋಡು ಎಷ್ಟು ರೂಪಾಯಿಗಳು ಕಟ್ಟು ಮಾಡಿ ಇಟ್ಟಿದ್ದೇನೆ. 10 ಅಲ್ಲ 20 ಲಕ್ಷ ಕೊಡ್ತೇನೆ. ಒಂದು ದಿನ ಇವತ್ತೊಂದು ದಿನ ಆರಾಮಾಗಿರ್ತೇನೆ. ಇಲ್ಲ, ಸಮಯ ಮುಗಿದ ಮೇಲೆ ಬರತಕ್ಕಂಥವನು ನಾನು. ಈಗ ನಿನಗೆ ಸಮಯ ಕೊಡಲಿಕ್ಕೆ ಸಾಧ್ಯವಿಲ್ಲ. ಈಗ ನಿನಗೆ ಕುಣಿಕೆ ಹಾಕುವುದೇ. ಯಮಧರ್ಮರಾಯ, ಕೊನೆಯಲ್ಲಿ 1-2 ನಿಮಿಷದ ಸಮಯವನ್ನು ಕೇಳ್ತಾ ಇದ್ದೇನೆ. ನನ್ನ ನಂತರದ ನನ್ನ ವಾರಸುದಾರ, ನನ್ನ ಮಕ್ಕಳಿಗೆ ಒಂದು ಪತ್ರವನ್ನು ಬರೀಲಿಕ್ಕೆ ನನಗೆ ಅವಕಾಶ ಕೊಡು. ಆಯಿತು, ಇನ್ನೂ 4 ನಿಮಿಷ ಸಮಯ ಇದೆ ನಿನಗೆ, ಬರಿ ಎಂಬುದಾಗಿ ಯಮಧರ್ಮರಾಯ ಅವನಿಗೆ ಅವಕಾಶ ಕೊಡ್ತಾನೆ. ಅವನು ಬರೆದು 4 ನಿಮಿಷ ನಂತರದ ಅವನು ಯಮಧರ್ಮರಾಯ ಅವನನ್ನು ತೆಗೆದುಕೊಂಡು ಹೋಗ್ತಾನೆ. ಮಕ್ಕಳು ಬಂದು ನೋಡಿದರು, ಪತ್ರವನ್ನು ಓದಿದರು. ಮಕ್ಕಳೇ, ಇವತ್ತು ನಿಮ್ಮನ್ನು ಪ್ರೀತಿಯಿಂದ ಮಕ್ಕಳೇ ಎಂಬುದನ್ನು ನಾನು ಕರೆಯುತ್ತಾ ಇದ್ದೇನೆ, ಸಂಬೋಧಿಸ್ತಾ ಇದ್ದೇನೆ. ದಿನಾಲೂ ನಿಮ್ಮೊಂದಿಗೆ ಮಾತನಾಡಬೇಕಾಗಿತ್ತು, ನಿಮ್ಮೊಂದಿಗೆ ಸುಖ ದುಃಖವನ್ನು ಹಂಚಿಕೊಳ್ಳಬೇಕಾಗಿತ್ತು. ಆದರೆ ನಾನು ಮಾಡಲಿಲ್ಲ. ಕೇವಲ ಹಣಕ್ಕಾಗಿ, ಕೇವಲ ಆಸ್ತಿಯನ್ನು ಮಾಡುವುದಕ್ಕಾಗಿ ಜೀವಮಾನವೆಲ್ಲವನ್ನೂ ಕಳೆದೆ. ಕೋಟಿಗಟ್ಟಲೆ ಅಲ್ಲ, ಲೆಕ್ಕವಿಲ್ಲದಷ್ಟು ಹಣ ಆಸ್ತಿ ಸಂಪಾದನೆ ಮಾಡಿದೆ. ಏನೂ ಉಪಯೋಗವಿಲ್ಲ ಮಕ್ಕಳೇ. ಇದನ್ನೇ ನಾನು ಇಲ್ಲಿಯವರೆಗೆ ನಿಮ್ಮೊಂದಿಗೆ ಚೆನ್ನಾಗಿ ಸಮಯವನ್ನು ಕಳೆಯುತ್ತಾ, ಅವಶ್ಯಕತೆ ಬಿದ್ದಲ್ಲಿ ಖರ್ಚು ಮಾಡುತ್ತಾ, ತೊಂದರೆಯಲ್ಲಿದ್ದವರಿಗೆ ಸಹಾಯ ಮಾಡುತ್ತಾ
ನೀಡುತ್ತಾ ದಾನ ಮಾಡುತ್ತಾ ಬದುಕಿದರೆ ನನ್ನ ಜೀವನ ಸಾರ್ಥಕವಾಗಿ ನನಗೆ ಕಾಣುತ್ತಿತ್ತು. ಕೇವಲ 1 ರೂಪಾಯಿ ಕೊಡುವುದಿದ್ದರೂ ಸಹಿತ ನಾನು ಜಿಪುಣನಾಗಿಯೇ ವರ್ತನೆ ಮಾಡಿದೆ, ಕೊಡಲಿಲ್ಲ. ಈಗ ಪ್ರಯೋಜನ ಏನು ಹೇಳಿ ಪ್ರಯೋಜನವಿಲ್ಲ. ಹಾಗಾಗಿ ನಿಮಗೆ ನಾನು ಇದನ್ನು ಬರೆದಿದ್ದೇನೆ. ಮುಂದೆ ಈ ಆಸ್ತಿಯಲ್ಲಿ ಸ್ವಲ್ಪವನ್ನಾದರೂ ಸಮಾಜದ ಒಳಿತಿಗಾಗಿ, ಬಡವರ ಒಳಿತಿಗಾಗಿ, ಅಂಗವಿಕಲರ ಒಳಿತಿಗಾಗಿ, ಯಾರಿಗೆ ಹಣದ ಅವಶ್ಯಕತೆಯೋ ಇದೆಯೋ ನಿಜವಾದ ಅರ್ಹತೆಯನ್ನು ನೋಡಿ ಅವರಿಗೆ ಖರ್ಚು ಮಾಡುವ ಮನಸ್ಸನ್ನು ನೀವು ಬೆಳೆಸಿಕೊಳ್ಳಿ. ನಿಮಗೆ ಒಳ್ಳೆಯದಾಗಬೇಕು, ನನ್ನಂತೆ ನೀವು ಆಗಬಾರದು. ಈಗ ನಾನು ಹೇಳಿ ಪ್ರಯೋಜನವಿಲ್ಲ. ಕೇವಲ ಇನ್ನೂ 2 ನಿಮಿಷ ಮಾತ್ರ ನನಗೆ ಸಮಯವಿದೆ. ಆದ್ದರಿಂದ ಯಮಧರ್ಮರಾಯ ಕರೆದೊಯ್ಯುವ ಮುನ್ನ ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ. ಹಣವನ್ನು ಸದ್ವಿನಿಯೋಗ ಮಾಡಿ, ಒಳ್ಳೆಯ ಗಳಿಕೆ ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಒಳ್ಳೆಯ ವಿಷಯಗಳಿಗೆ ಮನಸ್ಸನ್ನು ಕೊಡಿ ಸಾಧ್ಯವಾದಷ್ಟು ಅಂತ ಹೇಳ್ತಾ ನಾನು ನಿರ್ಗಮಿಸುತ್ತಿದ್ದೇನೆ. ಹೀಗೆ ಪತ್ರವನ್ನು ಬರೆದಾಗ ಮಕ್ಕಳೆಲ್ಲರೂ ಗೊಳ್ಳೆಂದು ಒತ್ತುಬಿಟ್ರು. ಹೌದಲ್ಲ, ನಮ್ಮೊಂದಿಗೆ ಒಂದು ದಿನವೂ ಅಪ್ಪ ಬರಲಿಲ್ಲ, ಒಂದಿನವೂ ಮಾತಾಡುವುದಿಲ್ಲಾಗಿತ್ತು, ಸಿಟ್ಟು ಬರ್ತಿತ್ತು, ಹಣ 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 ಎಂದು ಹೋಗ್ತಿದ್ದ, ಅವಶ್ಯಕತೆ ಬಿದ್ದಾಗ ನಮಗೂ ಕೊಡುವುದಕ್ಕೂ ತೊಂದರೆ ಮಾಡ್ತಿದ್ದ. ಅಯ್ಯೋ, ಈಗ ಪಶ್ಚಾತ್ತಾಪ ಪಟ್ಟನಲ್ಲ, ಮೊದಲೇ ಆಗಬೇಕಾಗಿತ್ತು ಎಂಬುದಾಗಿ ಅವರು ಕಣ್ಣೀರು ಹಾಕ್ತಾರೆ. ಇದು ಒಂದು ಕತೆ. ನಾವೆಲ್ಲ ಇದನ್ನು ತಿಳಿದುಕೊಳ್ಳಬೇಕು. ಭಾಳಷ್ಟು ಆಸ್ತಿಯನ್ನೇ ಸಂಪಾದಿಸಿ ಅದಕ್ಕಾಗಿ ಇಡೀ ಜೀವನವನ್ನು ಹಾಳು ಮಾಡೋರಿದ್ದಾರೆ. ನೋಡಿರಿ, ಅವರು ಕೆಲವು ಜನರಿಗೆ ಮಾತನಾಡುವುದಕ್ಕೂ ಪುರುಸೊತ್ತಿರುವುದಿಲ್ಲ. ಮನೆಯಲ್ಲಿ ಯಾರು ನೋಡಿದ್ರು ಟೆನ್ಷನ್ನು, ಹಣ 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 ಬೇಕಾದಷ್ಟಿದ್ದು ಅದನ್ನು ಗಳಿಸುವುದಕ್ಕಾಗಿಯೇ ಮತ್ತೆ ಆ ರೀತಿಯ ವಾತಾವರಣ. ಹಾಗಾಗದಿರಲಿ. ನಿಮಗೆಲ್ಲರಿಗೂ ಒಳ್ಳೆಯ ಬುದ್ಧಿ ಇಂಥ ನೀತಿಕತೆಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಬರಲಿ. ಪ್ರಬುದ್ಧ ನಾಗರಿಕರು, ನಮ್ಮ ದೇಶದ ಉತ್ತಮ ನಾಗರಿಕರು ನೀವೆಲ್ಲ ಆಗಿ ಅಂತ ಹೇಳ್ತಾ ವಿ ಎನ್ ಭಾಗವತ್.